ಹೆಲ್ಮೆಟಲ್ಲಿ ಲುಕ್ ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ನೋಡಿ, ಇದು ಸನ್ ಗ್ಲಾಸಸ್ ಕೂಲಾಗಿ ಕಾಣುತ್ತಲ್ವ, ಸಗಲಾಗಿದೆ, ಚೆನ್ನಾಗಿದೆ, ಪರ್ಫೆಕ್ಟ್ ಫಿಟ್ಟಿಂಗ್ ಇದು. ನನ್ನ ಸೈಜ್ ಕರೆಕ್ಟಾಗಿದೆ ನೋಡಿ, ಕರೆಕ್ಟಾಗಿ ಚಿಕ್ಸ್ ಎಲ್ಲ ಕರೆಕ್ಟಾಗಿ ಹಂಗೆ ಟೈಟಾಗಿ ಫಿಟ್ ಆಗುತ್ತೆ, ಶೇಕ್ ಇಲ್ಲ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ವಿಡಿಯೋಗೆ ಸುಸ್ವಾಗತ. ಇವತ್ತು ಟಾಪಿಕ್ ಬಂದು ನನ್ನ ಹೆಲ್ಮೆಟ್ ಓನರ್ಶಿಪ್ ರಿವ್ಯೂ. 1 ವರ್ಷ ಆದಮೇಲೆ ಸ್ಟೀಲ್ ಬರ್ಡ್ ಹೆಲ್ಮೆಟ್ ತುಂಬ ಚೆನ್ನಾಗಿದೆ, ಬನ್ನಿ ನೋಡೋಣ ವಿಡಿಯೋನ. ಇದು ನನ್ನ ಸ್ಟೀಲ್ ಬರ್ಡ್ ಹೆಲ್ಮೆಟ್, ಇದು ತೊಗೊಂಡು 1 ಇಯರ್ ಆಯಿತು ನೋಡಿ. ನನ್ನ ಮೋಟೋ ಬ್ಲಾಗ್ ಸೆಟಪ್, ಮೊಬೈಲ್ ಹೋಲ್ಡರ್ ಇದೆ ಇಲ್ಲಿ ಫ್ರಂಟು, ಎಷ್ಟು ಸರಳಾಗಿದೆ ಅಲ್ವಾ ಹೆಲ್ಮೆಟ್. ಅಮೆಝಾನಲ್ಲಿ ಇದು 3000 ಇತ್ತು, ಬಟ್ ನಾನು ಮೈಸೂರಲ್ಲಿ ಹೆಲ್ಮೆಟ್ ಶಾಪಲ್ಲಿ ತೊಗೊಂಡಿದ್ದು ಬರೀ 2800, ಮೀನ್ಸ್ 200 ರೂಪಾಯಿ ಕಮ್ಮಿಗೆ ಸಿಕ್ತು ನನಗೆ. ಇದು ಬಂದು ವೈಸರ್ 2 ಕೊಟ್ಟಿದ್ದಾರೆ, ಹಿಂದ್ಗಡೆ ಸ್ಪಾಯ್ಲರ್ ಕೂಡ 2 ಕೊಟ್ಟಿದ್ದಾರೆ. ಹಿಂದ್ಗಡೆ ಸ್ಪಾಯ್ಲರ್ ಆಪ್ಷನ್ ಬಂದು ವೈಟ್ ಇದೆ, ನನಗೆ ಇಷ್ಟ ಆಗಲಿಲ್ಲ ಅದನ್ನು ಹಾಕಿ ಇರೋದ್ವರೆಗೂ, ಸೊ ನಾನು ಇದನ್ನು ಹಾಕಿದ್ದೀನಿ. ಅದು ಬಿಟ್ಟರೆ ಇನ್ನು ಇದು ಕ್ಲಿಯರ್ ವೈಸರ್ ಇದೆ, ಇದೆರಡು ವಿತ್ ಬಾಕ್ಸ್ ಅದ್ರ ಜೊತೆಗೆ ಕೊಟ್ಟಿರೋದು, ಒಟ್ಟಿಗೆ ಕೊಟ್ಟಿರೋದು. ಫ್ರಂಟ್ ಲುಕ್ ಈ ಥರ ಬರುತ್ತೆ ನೋಡಿ. ಓವರಾಲ್ ಚೆನ್ನಾಗಿದೆ ಹೆಲ್ಮೆಟ್. ಈ ಹೆಲ್ಮೆಟಲ್ಲಿ ಮೇಲ್ಗಡೆ ಕೂಡ ಏರ್ ವೆಂಟ್ಸ್ ಕೊಟ್ಟಿದ್ದಾರೆ, 2 ಲೆವೆಲ್ ಏರ್ ವೆಂಟ್ಸ್ ಇದೆ. ಇದು ಲೆವೆಲ್ 1, ಲೆವೆಲ್ 2 ನೋಡಿ, ಲೆವೆಲ್ 3, ಇದು ಲೆವೆಲ್ 2. ಇದನ್ನು ಓಪನ್ ಮಾಡಿದ್ರೆ ಲೆವೆಲ್ 3. ಚೆನ್ನಾಗಿ ಏರ್ ಸರ್ಕ್ಯುಲೇಟ್ ಆಗುತ್ತೆ, ಇದರಿಂದ ಕೂಲಾಗಿರುತ್ತೆ. ಮೇಯ್ನ್ಲಿ ಸಮ್ಮರ್ ಡೇಸಲ್ಲಿ ತುಂಬ ಯೂಸ್ ಆಗುತ್ತೆ ಇದು. ರೈನಿ ಟೈಮಲ್ಲಿ ಕೂಡ ಇದನ್ನು ಓಪನ್ ಮಾಡಿದ್ದೀನಿ, ನನಗೆ ವಾಟರ್ ಲೀಕೇಜ್ ಏನೂ ಪ್ರಾಬ್ಲಮ್ ಬಂದಿಲ್ಲ, ತುಂಬ ಚೆನ್ನಾಗಿದೆ ಕೊಟ್ಟಿದ್ದಾರೆ. ವಾಟರ್ ಲೀಕೇಜ್ ಇಲ್ಲ, ಬಟ್ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ಫ್ರಂಟ್ ಬಂದು ನಾನು ಇದನ್ನು ಹಾಕೋದ್ರಿಂದ ನನಗೆ ಇಷ್ಟು ಇಲ್ಲಿ ಏರ್ ಸರ್ಕ್ಯುಲೇಷನ್ ವೆಂಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಬಟ್ ಇಲ್ಲಿ ಗ್ಯಾಪ್ ಇರುತ್ತೆ, ಈ ಥ್ರೆಡ್ಸ್ ಎಲ್ಲ ಬಂದಿರೋ ಕಾರಣ, ಅದರಿಂದ ಅಲ್ಲಿಂದ ಏರ್ ಪಾಸ್ ಆಗುತ್ತೆ. ಸೊ ಅಲ್ಲಿ ಅಷ್ಟೊಂದೇನು ಗ್ಯಾಪ್ ಇಲ್ಲ, ನಾಯ್ಸ್ ಎಲ್ಲ ಬರೋ ಅಷ್ಟು ಗ್ಯಾಪ್ ಇಲ್ಲ, ಬಟ್ ಏರ್ ಸರ್ಕ್ಯುಲೇಷನ್ ಆಗೋಷ್ಟು ಗ್ಯಾಪ್ ಇದೆ. ಈ ವೈಸರ್ನ ತುಂಬ ಈಸಿಯಾಗಿ ತೆಗೆದು ಚೇಂಜ್ ಮಾಡ್ಕೊಂಡು, ಜಸ್ಟ್ ಹಿಂಗೆ ತೆಗೆದು ಇಲ್ಲಿ ಇದಿರುತ್ತೆ, ಎಳೆದ್ರೆ ಸಾಕು, ಲಾಕ್ ಓಪನ್ ಆಗುತ್ತೆ, ವೈಸರ್ ಚೇಂಜ್ ಮಾಡ್ಕೋಬೋದು, ಅಷ್ಟು ಸಿಂಪಲ್. ಆಮೇಲೆ ಇದರಲ್ಲಿ ಇನ್ಬಿಲ್ಟ್ ಗಾಗಲ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜಸ್ಟ್ ಇಲ್ಲೊಂದು ಸ್ವಿಚ್ನ ಹಿಂಗೆ ಎಳೆದ್ರೆ ಸಾಕು, ಮೇಲಾಗುತ್ತೆ ಮತ್ತು ಕೆಳಗೆ ಬರುತ್ತೆ, ಈಸಿ ಫಂಕ್ಷನಾಲಿಟಿ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ವೆಯ್ಟ್ 1500 ಗ್ರಾಮ್ಸ್ ಬರುತ್ತೆ. ಸ್ವಲ್ಪ ಪ್ರೊಫೆಷ್ನಲ್ ಹೆಲ್ಮೆಟ್ಸ್ಗಿಂತ ಸ್ವಲ್ಪ ಹೆವಿ, ಒಂದು 200-300 ಗ್ರಾಮ್ಸ್ ಹೆವಿ ಇದೆ, ಬಟ್ ಸ್ಟಿಲ್ ಮ್ಯಾನೇಜಬಲ್. ಈ ಬಜೆಟ್ಗೆ ಈ ಹೆಲ್ಮೆಟ್ ಬರ್ತಿದೆ. ಹೆಲ್ಮೆಟಲ್ಲಿ ಲುಕ್ ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ನೋಡಿ, ಇದು ಸನ್ ಗ್ಲಾಸಸ್ ಕೂಲಾಗಿ ಕಾಣುತ್ತಲ್ವ, ಸಗಲಾಗಿದೆ, ಚೆನ್ನಾಗಿದೆ, ಪರ್ಫೆಕ್ಟ್ ಫಿಟ್ಟಿಂಗ್ ಇದು. ನನ್ನ ಸೈಜ್ ಕರೆಕ್ಟಾಗಿದೆ ನೋಡಿ, ಕರೆಕ್ಟಾಗಿ ಚಿಕ್ಸ್ ಎಲ್ಲ ಕರೆಕ್ಟಾಗಿ ಹಂಗೆ ಟೈಟಾಗಿ ಫಿಟ್ ಆಗುತ್ತೆ, ಶೇಕ್ ಇಲ್ಲ. ಓವರಾಲ್ ಚೆನ್ನಾಗಿದೆ ಇದು ಹೆಲ್ಮೆಟ್. ಸ್ಪೀಡಾಗಿ ಕೂಡ ಏನು ನಾಯ್ಸ್ ಎಲ್ಲ ಕೇಳಿಸೋದಿಲ್ಲ, ಒಂದು 90% ಅವಾಯ್ಡ್ ಆಗುತ್ತೆ ಇದರಲ್ಲಿ. ಚೆನ್ನಾಗಿ ಕೊಟ್ಟಿದ್ದಾನೆ ಡ್ಯಾಂಪ್ರಿಂಗ್ ಎಲ್ಲ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸ್ಟೀಲ್ ಬರ್ಡ್ ಹೆಲ್ಮೆಟ್ ಇದು, SB. ನನ್ನ ವೀಡಿಯೋನ ಎಲ್ಲರೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಹಿಂಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು. ನನಗೆ ಗೊತ್ತಿಲ್ಲ ದೊಡ್ಡ ಯೂಟ್ಯೂಬರ್ ಆಗ್ತೀನೋ ಇಲ್ವೋ ಅಂತ, ಟ್ರೈ ಮಾಡ್ತಾಯಿದ್ದೀನಿ. DJ Osmo Mobile 7 ಗಿಂಬಲಲ್ಲೇ ನಾನು ಇವಾಗ ರೆಕಾರ್ಡ್ ಮಾಡ್ತಾ ಇರೋದು. ಟ್ರ್ಯಾಕಿಂಗ್ ಇದೆ, ಎಕ್ಸ್ಟ್ರಾ ಟ್ರ್ಯಾಕಿಂಗ್ ಗ್ಯಾಜೆಟ್ ಏನೂ ತೊಗೊಂಡಿಲ್ಲ, ಅದು P ವರ್ಷನಲ್ಲಿ ಬರುತ್ತೆ. ನಾನು ಜಸ್ಟ್ 7ಅಲ್ಲಿ ತೊಗೊಂಡಿದ್ದು, ಬಟ್ ಸ್ಟಿಲ್ ಇದು ಆ್ಯಪಿಂದ ನಾವು ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಅದು ಟ್ರ್ಯಾಕಿಂಗ್ ಬರುತ್ತೆ ನೋಡಿ, ಪರ್ಫೆಕ್ಟಾಗಿ ಟ್ರ್ಯಾಕ್ ಮಾಡುತ್ತೆ. ಲಾಸ್ಟ್ 1-2 ವೀಡಿಯೋಸಲ್ಲೂ ನಾನು ಈ ಫೀಚರ್ಸ್ನ ಯೂಸ್ ಮಾಡಿದ್ದೀನಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ನಾನು ಹಿಂಗೆ ಸಪೋರ್ಟ್ ಮಾಡಿ, ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.